ವೀಕ್ಷಕರೇ ನಮಸ್ಕಾರ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣವು ಯಾವ ಜಿಲ್ಲೆಗೆ ಬರ್ತಾ ಇದೆ ಅಂತ ಇವತ್ತ ನೋಡ್ಬಿಡೋಣ ಬನ್ನಿ. ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಬೆಂಗಳೂರು ನಗರ ಜಿಲ್ಲೆಗೆ ಇವತ್ತು ಈ ಒಂದು ಹಣ ಬರ್ತಾ ಇರುವಂಥದ್ದು ಮತ್ತು ತುಮಕೂರು ಜಿಲ್ಲೆಗೆ ಕೂಡ ಇವತ್ತು ಈ ಒಂದು ಹಣ ಬರ್ತಾ ಇರುವಂಥದ್ದು. ಉಡುಪಿ ಜಿಲ್ಲೆಗೆ, ಚಿಕ್ಕಮಗಳೂರು ಜಿಲ್ಲೆಗೆ ಮತ್ತು ಚಿತ್ರದುರ್ಗ ಜಿಲ್ಲೆಗೆ, ಗದಗ ಜಿಲ್ಲೆಗೆ, ಉತ್ತರ ಕನ್ನಡ ಜಿಲ್ಲೆಗೆ ಮತ್ತು ಬೆಳಗಾವಿ ಜಿಲ್ಲೆಗೆ, ವಿಜಯಪುರ ಜಿಲ್ಲೆಗೆ ಈ ಒಂದು ಹಣ ಬರ್ತಾ ಇರುವಂಥದ್ದು ಅಂತ ಬರ್ತಾ ಇರುವಂಥದ್ದು. ಮತ್ತು ಇನ್ನೂ 4 ಜಿಲ್ಲೆಗಳಿವೆ. ಹಾವೇರಿ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆ, ಇಲ್ಲಿ ದಾವಣಗೆರೆ ಜಿಲ್ಲೆಗೂ ಇವತ್ತು ಈ ಒಂದು ಹಣ ಬರ್ತಾ ಇರುವಂಥದ್ದು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಈ ಒಂದು ಹಣ ಬರ್ತಾ ಇರುವಂಥದ್ದು ಅಂತ ತಿಳಿದು ಬರ್ತಾ ಇದೆ. ವೀಕ್ಷಕರ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ, ಇಷ್ಟು ಜಿಲ್ಲೆಗೆ ಇವತ್ತು ಈ ಒಂದು ಹಣ ಬರ್ತಾ ಇರುವಂಥದ್ದು. ಯಾವ ಸಮಯಕ್ಕೆ ಮತ್ತು ಯಾವ ಮಹಿಳೆಗೆ ಈ ಒಂದು ಹಣ ಬರ್ತಿದೆ ಅಂತ ನಾನು ಇವಾಗ ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೇನೆ. ವೀಕ್ಷಕರೇ ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ ಮತ್ತು ತಿಳಿಯೋದಿಲ್ಲ. ವೀಕ್ಷಕರೇ ಈ ಒಂದು ಹಣವು ಇವತ್ತೇ ಈ ಒಂದು ಹಣ ನಿಮ್ಮ ಖಾತೆಗೆ ಬರುವಂಥದ್ದು. 1:30ಕ್ಕೆ ಈ ಒಂದು ಹಣ ಪ್ರತಿ ಮಹಿಳೆ ಖಾತೆಗೆ, ಇವಾಗ ಹೇಳಿದೆ ಅಲ್ವಾ, ಈ ಒಂದು 13 ಜಿಲ್ಲೆಯ ಮಹಿಳೆಯ ಖಾತೆಗೆ ಇವತ್ತು 1:30ಕ್ಕೆ ಈ ಒಂದು ಹಣ ಪ್ರತಿ ಜಿಲ್ಲೆ, ಇನ್ನು ಹೇಳಿದೆ ಅಲ್ವಾ ಅಷ್ಟು ಜಿಲ್ಲೆಗೆ ಈ ಒಂದು ಹಣ ಇವತ್ತು ತಲುಪುವಂಥದ್ದು ಅಂತ ಕೂಡ ಇಲ್ಲಿ ಸರ್ಕಾರದಿಂದ ಸ್ಪಷ್ಟವಾದ ಮಾಹಿತಿ ತಿಳಿದು ಬರ್ತಾ ಇರುವಂಥದ್ದು. ಮತ್ತು ಇಲ್ಲಿ ವೀಕ್ಷಕರ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕನ್ನು ಕೊಟ್ಟು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವರು ಈ ಒಂದು ಜಿಲ್ಲೆಯವರಾಗಿದ್ದರೆ ಅವ್ರಿಗೂ ಕೂಡ ಇವತ್ತು ಈ ಒಂದು ಹಣ ಬರುವಂಥದ್ದು ಅಂತ ನಾನು ನಿಮ್ಮಲ್ಲಿ ಹೇಳಬಲ್ಲೆ. ವೀಕ್ಷಕರ ಈ ಒಂದು ವಿಡಿಯೋಗೆ ಮಹತ್ವವಾಗಿದೆ, ಯಾಕೆಂದರೆ ಪ್ರತಿಯೊಂದು ಜಿಲ್ಲೆಯ ಲಿಸ್ಟನ್ನು ಕೂಡ ಸರ್ಕಾರ ಯಾವ ಥರದ ಜಿಲ್ಲೆಯ ಲಿಸ್ಟನ್ನು ಬಿಡುತ್ತದೆಯೋ ಅದೇ ಥರದ ಜಿಲ್ಲೆಯ ಲಿಸ್ಟನ್ನು ನಾವು ನಿಮಗೆ ತಿಳಿಸ್ತೇವೆ. ಮತ್ತು ಇಲ್ಲಿ ಪ್ರತಿ ಮಹಿಳೆ ಖಾತೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣವು ಬಂದೇ ಬರುವಂಥದ್ದು ಅಂತ ಕೂಡ ಇಲ್ಲಿ ಸ್ವತಃ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟವಾಗಿ ತಿಳಿಸ್ಬಿಟ್ಟಿದ್ರು. ಇಷ್ಟು ಮಹಿಳೆಯರಿಗೆ ಅಂದರೆ ಹಂತ ಹಂತವಾಗಿ ನಾವು ಇವತ್ತು ಹಣವನ್ನು ಹಾಕ್ತೇವೆ, ಇಷ್ಟು ಜಿಲ್ಲೆಗೆ ಹಾಕಿದ ಬಳಿಕ ಮತ್ತೆ ನಾಳೆ ಒಂದಿಷ್ಟು ಜಿಲ್ಲೆಗೆ ಈ ಒಂದು ಹಣವನ್ನು ಹಾಕ್ತೇವೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾದ ಮಾಹಿತಿಯನ್ನು ನೀಡಿದ್ದಾರೆ. ಹಾಗೆ ಇಲ್ಲಿ CM ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, ಈ ಒಂದು ಹಣವನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ, ನಿಮ್ಮ ಖಾತೆಗೆ ಬಂದೇ ಬರುವಂಥದ್ದು. ಆದರೆ ಏನೋ ನಿಮ್ಮ ಖಾತೆಗೆ ಈ ಒಂದು ಹಣ ಬಂದಿಲ್ಲ ಅಂದರೆ ನಿಮ್ಮ ಅಕೌಂಟು ಏನೋ ಲಾಕ್ ಆಗಿರ್ಬೋದು ಅಥವಾ ಚಾಲ್ತಿಯಲ್ಲಿ ಇರೋದಿಲ್ಲ. ಒಂದು ಸರಿ ನಿಮ್ಮ ಬ್ಯಾಂಕರಿಗೆ ಹೋಗಿ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹೋಗಿ ನೀವು ನಿಮ್ಮ ಖಾತೆಯನ್ನು ಚೆಕ್ ಮಾಡಿಸ್ಕೊಳ್ಳಿ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಅವರೇ ಹೇಳಿರುವಂಥದ್ದು. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರುವಂಥದ್ದು, ನಿಮ್ಮ ಅಕೌಂಟ್ಗೆ ಏನಾದರೂ ನಿಮಗೆ ಮೆಸೇಜ್ ಬಂದಿಲ್ಲ ಅಂದರೆ ನೀವು ನೇರವಾಗಿ ಬ್ಯಾಂಕಿಗೆ ಹೋಗಿ, ನಿಮ್ಮ ಫೋನಲ್ಲಿ ಏನಾದರೂ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಮೆಸೇಜ್ ಬಂದಿಲ್ಲ ಅಂದರೆ ನೀವು ನಿಮ್ಮ ಬ್ಯಾಂಕ್ ಖಾತೆ ಎಲ್ಲಿರುತ್ತದೆಯೋ ಅಲ್ಲೇ ಬ್ಯಾಂಕಿಗೆ ಹೋಗಿ ನೀವು ಅವರಿಗೆ ಸ್ಪಷ್ಟವಾಗಿ ಅಲ್ಲಿಯ ಸಿಬ್ಬಂದಿಗಳಿಗೆ ಸ್ಪಷ್ಟವಾಗಿ ನೀವು ಕೇಳಿದರೆ ಅವರು ನಿಮಗೆ ಉತ್ತರವನ್ನು ನೀಡ್ತಾರೆ. ವೀಕ್ಷಕರ ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆಯವರೆಗೂ ನೋಡಿದ್ದೀರೋ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಇನ್ನು ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ಜನರಿಗೆ ಉಪಯುಕ್ತವಾಗಿರೋದು ಅಂತ ಕೂಡ ಇಲ್ಲಿ ಬಹಳಷ್ಟು ಜನ ತಿಳಿಸಿದ್ದಾರೆ. ಆದ್ದರಿಂದ ಈ ಒಂದು ಹಣ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ, ಈ ಒಂದು ಹಣ ನಿಮ್ಮ ಖಾತೆಗೆ ಬಂದೇ ಬರುವಂಥದ್ದು ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಅದಕ್ಕೋಸ್ಕರ ನಾವು ನಿಮಗೆ ಹೇಳ್ತಾ ಇರುವಂಥದ್ದು, ಈ ಒಂದು ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣವು ಯಾವುದೇ ಕಾರಣಕ್ಕೂ ನಿಲ್ಲೋದೇ ಇಲ್ಲ, ಈ ಒಂದು ಹಣ ನಿಮ್ಮ ಖಾತೆಗೆ ಬಂದೇ ಬರುವಂಥದ್ದು ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಬಲ್ಲೆ. ವೀಕ್ಷಕರ ಧನ್ಯವಾದಗಳು.